ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವಂತೂ ಸೂಪರ್ ಡೂಪರ್ ಆಗಿದೀವಿ. ಶಿವ ಮಾತ್ರ ಒಂದೇ ಕಣ್ಣಲ್ಲಿ ಅಳ್ತೈತೆ, ಮನ್ಸಲ್ಲಿ ದುಃಖ ಮುಚ್ಚಿಕೊಂಡಿದೆ. ಫ್ರೆಂಡ್ಸ್, ನೋವಿದೆ, ಆಕ್ರೋಶ ಇದೆ, ಕೆಲ್ಸಕ್ಕೆ ಹೋಗ್ಬೇಕಾಗ್ತೈತಿ ಇವತ್ತು ಅಂದ್ಬಿಟ್ಟು 2 ದಿನ ಊರಲ್ಲಿ ಜಾಲಿ ಜಾಲಿ ಆಗಿತ್ತು. ಬೇಜಾರಾಗ್ತೈತಪ್ಪಿ. ಬೇಡ, ಇಂಥ ಟೈಮಲ್ಲಿ ಸಮಾಧಾನ ಮಾಡ್ಕೋಬೇಕು. ಮಕ್ಕಳನ್ನ ಸ್ಕೂಲ್ ಕಳಿಸ್ದಂಗಾಯ್ತು ಫ್ರೆಂಡ್ಸ್. ನನ್ನ ಗಂಡನ ಕೆಲ್ಸಕ್ಕೆ ಕಳ್ಸಕ್ಕೆ ಕಳಿಸ್ಬೇಕಾಯ್ತು. ಬರ 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 ಅಂತ 8 ವರ್ಷ ಬಲವಂತ ಮಾಡೈತೆ. ಬಾಪಿ ತೊಂದಿನ ಮಾಡ್ಬಿಡ್ ಬಾ, ನಾಳೆಯಿಂದ ಆರಾಮ್ ನೋಡಿದ್ರೆ 7 ವರ್ಷ ಕೆಲಸ ಕಷ್ಟ ಫ್ರೆಂಡ್ಸ್, ಕೂಲಿ ಕೆಲಸ ಅಂದ್ರೆ. ಓಕೆ ಫ್ರೆಂಡ್ಸ್, ನಾನು ಯೋ ತರ ರೆಡಿ ಆಗ್ಬಿಟ್ಟಿದ್ದೀನಿ. ಇದು ಹಾಕೊಳ್ಳೋದು ಸ್ಟೈಲ್ ಅಲ್ಲ ಫ್ರೆಂಡ್ಸ್, ಶೋಕಿ ಅಲ್ಲ ಫ್ರೆಂಡ್ಸ್. ಕೋಲ್ಡ್ ಆಗದೆ ಇರಲಿ ಅಂದ್ಬಿಟ್ಟು ಕಿವಿಯೆಲ್ಲ ಗುಯ್ಯ ಅಂತೈತೆ. ಫುಲ್ ಮಳೆ ಅಲ್ಲ ಇತ್ತೀಚೆಗೆ. ಹತ್ತಿ ಇಕ್ಕೊಂಡ್ರೆ ಅದೊಂದೊಂಥರ ಟೆನ್ಷನ್ ನನಗೆ. ಪದೇ ನನ್ನ ಗಂಡನ್ ಕೇಳ್ತೀನಿ, ಹತ್ತಿ ಒಳಗೆ ಹೋಗ್ಬಿಡ್ತಾ, ಕಿವಿ ಒಳಗೆ ನೋಡು ಅಂತ. ಅಭ್ಯಾಸ ಇಲ್ವಲ್ಲ, ಹಂಗಾಗಿ. ಓಕೆ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ಸ್ಟೈಲಾಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಈಗ ನಾವು ಕಿಚನ್ಗೆ ಅಟ್ಯಾಕ್ ಮಾಡಕ್ ಹೋಗ್ಬೇಕು. ರಾತ್ರಿ ಫುಲ್ ನಿದ್ದೆ ಫ್ರೆಂಡ್ಸ್. ಉಪ್ಸಾರು ಸರಿಯಾಗಿ ತಿಂದಿಲ್ಲ. ಅರ್ಧಂಬರ್ಧ ತಿನ್ಬಿಟ್ಟು ಮಲ್ಕೊಬಿಟ್ಟೆ, ನಿದ್ದೆ ಆಗ್ಬೇಕು ಫಸ್ಟ್ ಅಂತ ಅಂದ್ಬಿಟ್ಟು. ಇಲ್ಲಿ ಫ್ರೆಂಡ್ಸ್, ಟೊಮೊಟೊ ರೇಟು ಈ ಏರಿಯಾದಲ್ಲಿ ಕೆಜಿ 45 ರೂಪಾಯಿ ಐತೆ ಫ್ರೆಂಡ್ಸ್. 1 ಕೆಜಿ ಟೊಮೊಟೊ ರೇಟು. ಇಂಥ ಸಿಚುವೇಶನ್ ಅಲ್ಲೂ ನಾನು ಟೊಮೊಟೊ ಬಾತ್ ಮಾಡ್ಬೇಕು ಅಂತ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಇಷ್ಟೊಂದು ಟೊಮೊಟೊ ಇತ್ತಂದ್ರೆ ಮಾಡ್ಲೇಬೇಕು. ಅದು ಬೇರೆ ಸೋನಾ ಮುಸ್ರಿ ಅಕ್ಕಿ ಬೇರೆ ಐತೆ. ಎಷ್ಟು ದಿನ ಆಗೋಯ್ತು ಫ್ರೆಂಡ್ಸ್, ಜಮಾನ್ಗಳೇ ಕಳೆದೋಯ್ತು ಟೊಮೊಟೊ ಬತ್ತಿಂದು. ಅದಕ್ಕೋಸ್ಕರ ಟೇಸ್ಟಿ ಟೊಮೊಟೊ ಬತ್ತಿಂದ ನಮ್ಮ ಇವತ್ತಿನ ಶುಕ್ರವಾರದ ಬೆಳಗ್ಗೆನ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಇವತ್ತು ಫುಲ್ ಡೇ ಫುಲ್ ಜಾಲಿಯಾಗಿ ಮತ್ತೆ ಕೆಲಸವಾಗಿರ್ತಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಟೊಮೊಟೊ ಬತ್ತಿಂದ ಸ್ಟಾರ್ಟ್ ಮಾಡುವ. ಹಳೆ ಚಾಕು ಮುಂಡಾಗ್ಬಿಟ್ಟಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಹೊಸ ಚಾಕು ಉದ್ಘಾಟನೆ ಮಾಡೋಣ ಅಂದ್ಬಿಟ್ಟು ಎತ್ಕೊಂಡೆ. ಈರುಳ್ಳಿ ಕಟ್ ಮಾಡೋಷ್ಟಲ್ಲೇ ಕೈ ಕಟ್ಟಾಯ್ತು ಫ್ರೆಂಡ್ಸ್. ಶುಕ್ರವಾರ ಹಿಂಗಾಗಿ ಬರ್ತಿತ್ತು. ನನ್ಗೆ ಅನಿಸಿದ ಪ್ರಕಾರ ಈ ಚಾಕು ನನಗೂ ಆಗ್ಬರ್ತಾ ಇಲ್ಲ. ಪಿಂಕ್ ಕಲರ್ ಚಾಕು ತಗೋಬೇಕಾಯ್ತು. ಮೊದಲು ಪೇಸ್ಟ್ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, 1 ಸ್ಪೂನ್ ಸೋಂಪು, 3 ಲವಂಗ, ಚಕ್ಕೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇವಿಷ್ಟೈತೆ ಫ್ರೆಂಡ್ಸ್. ಪುದೀನ ಹಾಕೋಬೇಕು ಫ್ರೆಂಡ್ಸ್, ಸೂಪರ್ ಆಗಿರ್ತಿದೆ. ಮೊದಲು ಇದನ್ನ ಪೇಸ್ಟ್ ಮಾಡಿ ಇಟ್ಕೊಬಿಡ್ತೀನಿ, ಯಾಕಂದ್ರೆ ಕರೆಂಟ್ ಹೋಗೋ ಎಲ್ಲ ಸಾಧ್ಯತೆಗಳು ಐತೆ ಅದಕ್ಕೆ. ಟೊಮೊಟೊ ಬಾತ್ಗೆ ಪೇಸ್ಟ್ ರೆಡಿ ಆಗೈತೆ ಫ್ರೆಂಡ್ಸ್. ಈರುಳ್ಳಿ, ಕೊತ್ತಂಬರಿ, ಕರಿಬೇವು ತಗೊಂಡಿದ್ದೀನಿ. ಟೊಮೊಟೊನ ಎಷ್ಟು ಸ್ಲೈಸಾಗಿ ಕಟ್ ಮಾಡಿದ್ದೀನಿ, ಹೊಸ ಚಾಕು ಅಲ್ವ ಫ್ರೆಂಡ್ಸ್. ಇಲ್ಲಿ ಬೇಗ ಫ್ರೀ ಆಗಲಿ, ಬೇಗ ಪೇಸ್ಟ್ ಆಗಿಬಿಡ್ಲಿ ಎಲ್ಲನೂ ಅಂದ್ಬಿಟ್ಟು ಸ್ಲೈಸಾಗಿ 7 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಟೊಮೊಟೊ ಬಾತನ್ನು ಸ್ವಲ್ಪ ಹುಳಿ ಆಗಿರಬೇಕು. ಲೆಸ್ಟ್ ಟೊಮೊಟೊ ಬಾತ್ ಫ್ರೆಂಡ್ಸ್. ರಾತ್ರಿ ಬಟಾಣಿ ನೆನ್ಸೋದು ಮರ್ತ್ಬಿಟ್ಟೆ, ಬಟಾಣಿ ಹಾಕ್ತೀರಾ ಮಾಡ್ತೀನಿ ಫ್ರೆಂಡ್ಸ್. ಕುಕ್ಕರಲ್ಲಿ ಮಾಡೋಣ ಅಂದರೆ ಕುಕ್ಕರ್ ಎತ್ಕೊಟ್ಟಿಲ್ಲ ಫ್ರೆಂಡ್ಸ್, ಹೈಟಾಗಿ ಮೇಲೆ ಐತೆ. ಅದಕ್ಕೆ ನಾನು ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಹಾಕೊಂಡು, ತುಪ್ಪನೂ 1 ಸ್ಪೂನ್ ಅಷ್ಟು ಹಾಕೊಂಡು, ಪಲಾವ್ ಸಾಮಾನು ಅಂದ್ಬಿಟ್ಟು ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ, ಮೆಣಸು ಫ್ರೆಂಡ್ಸ್. ಮೆಣಸು ಹಾಕೋತೀನಿ ನಾನು ಬಾತ್ಗಳಿಗೆಲ್ಲ ಚೆನ್ನಾಗಿರ್ತಿದೆ. ಇದಿಷ್ಟನ್ನು ಸ್ವಲ್ಪ ಫ್ರೈ ಆಗಿಬಿಟ್ಟು ಆಮೇಲೆ ಈರುಳ್ಳಿ ಹಾಕೊಂಡು ಇದನ್ನು ಫುಲ್ಲು ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಕರ್ಬೇವು ಸೊಪ್ಪು ಹಾಕೋಬಿಟ್ಟೆ ಫ್ರೆಂಡ್ಸ್. ಕರ್ಬೇವು ಸೊಪ್ಪು ಫ್ರೀ ಆಗೈತಲ್ಲ, ಹಂಗಾಗಿ ಎಲ್ಲ ಅಡುಗೆನಲ್ಲೂ ಕರ್ಬೇವು ಮಿಸ್ಸೇ ಇಲ್ಲ ಫ್ರೆಂಡ್ಸ್. ಎಲ್ರಿಗೂ ಸಹ ಒಳ್ಳೇದು, ಯಾಕೆ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕೋಬೇಕು ಫ್ರೆಂಡ್ಸ್. ಖಾರ ಜಾಸ್ತಿ ಆಗ್ಬಿಡ್ತೈತೆ ಅಂತ ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೆ. ಆಮೇಲೆ ಖಾರ ತೀರಾ ಕಮ್ಮಿ ಆಗೋಗ್ತೈತೆ ಅಂತ ಗೊತ್ತಾಯಿತು. ಆಮೇಲೆ ಟೊಮೊಟೊನ ಹಾಕ್ಕೊಂಡು, ಟೊಮೊಟೊ ಮೇಲೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗ್ತೈತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಮತ್ತೆ ತಳ ಅಂಟಲ್ಲ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ. ಈ ಥರ ಫಾರಮ್ ಟೊಮೊಟೊಕ್ಕಿಂತ ನಾಟಿ ಟೊಮೊಟೊದಲ್ಲಿ ಟೊಮೊಟೊ ಬಾತ್ ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಲೆವೆಲ್ ಇರ್ತೈತೆ, ನನ್ನ ಫೇವ್ರೇಟ್ ಅದು. ಯಾವಾಗ ಸಿಗ್ತೈತೋ ಏನೋ ನಾಟಿ ಟೊಮೊಟೊ, ನೋಡೋಣ ಆವಾಗ ಮತ್ತೆ ಮಾಡ್ತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಹಾಕೊಂಡೆ ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಖಾರ ಇಲ್ಲ ಅಂತ ಗೊತ್ತಾಯಿತು ಒಗ್ಗರಣೆ ಮಾಡಬೇಕಾದ್ರೇ, ಅದಕ್ಕೆ ಖಾರದ ಪುಡಿನೂ ಧನಿಯಾ ಪುಡಿನೂ ಹಾಕೊಂಡೆ. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೋಬೇಕು. ಸೋನಾ ಮುಸ್ರಿ ಅಕ್ಕಿ, ಮೊಸರು ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್. ಮೊಸರು ಇಲ್ಲ ಅಂದರೆ ನಿಂಬೆ ಹುಳಿ ಹಾಕ್ಕೊಬಿಡ್ತೀನಿ ನಾನು. ಆಮೇಲೆ ಸೈಡಲ್ಲಿ ಬಿಸಿನೀರು ಕಾಯಿಸಿಕೊಂಡಿದ್ದೆ, ಬೇಗ ಅಡುಗೆ ಆಗಲಿ ಅಂತ ಅಂದ್ಬಿಟ್ಟು. ನಾನು ಮಾಡ್ತಾ ಇರೋದು ಟೊಮೊಟೊ ಬಾತ್ ಫ್ರೆಂಡ್ಸ್. ಆದರೆ ಅದು ಸ್ಮೆಲ್ಲು, ಟೇಸ್ಟು ಎಲ್ಲ ಕುಷ್ಕ ಥರ ಬರ್ತಾ ಇತ್ತು. ಟೊಮೊಟೊ ಬಾತು ಕುಷ್ಕ ಸೇಮ್ ಒಂದೇ ಥರ ಇರ್ತೈತೆ, ಚಿಕನ್ ಪೀಸ್ ಮಿಸ್ ಇರ್ತೈತೆ ಅಷ್ಟೇ. ಆಮೇಲೆ 40% ಬೆಂದಮೇಲೆ ನಿಂಬೆ ರಸ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಆಪ್ಷನಲ್ ಫ್ರೆಂಡ್ಸ್ ನಿಂಬೆ ರಸ. ನಾಟಿ ಟೊಮೊಟೊ ಹುಳಿ ಇರಲ್ಲ ಅಂದ್ಬಿಟ್ಟು ಅರ್ಧ ಹೋಳಷ್ಟು ಹಾಕ್ಕೊಂಡೆ. ಆಮೇಲೆ ತಟ್ಟೆ ಮುಚ್ಚಿಬಿಟ್ಟು ದಮ್ ಕಟ್ಟೋದು, ಅಂದರೆ ಒಂದು ವೆಯ್ಟ್ ಇಡೋದಷ್ಟೇ. ಒಂದು 10 ನಿಮಿಷ ಬಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿರೋ ಬಾತ್ ರೆಡಿನೇ ಆಗ್ಬಿಡ್ತಿದೆ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಅದಿನ್ನೂ ಮೆತ್ತಗೆ ಸಾಫ್ಟಾಗಿ ಆಗಿರ್ತೈತೆ, ಅನ್ನ ತಿನ್ನಕ್ಕೆ ಚೆನ್ನಾಗಿರ್ತೈತೆ. ಅದಕ್ಕೆ ಈ ಥರ ಟಿಪ್ನ ನಾನು ಫಾಲೋ ಮಾಡಿದೆ ಫ್ರೆಂಡ್ಸ್. ನನ್ನ ಫೇವ್ರೆಟ್ ಟೊಮೊಟೊ ಬಾತ್ ಫ್ರೆಂಡ್ಸ್. ಟೇಸ್ಟ್ ನೋಡೋಣ ಹೆಂಗಿರ್ತೈತೆ. ಶಿವನ್ ಕರೆದೆ, ಒಂದು 5 ನಿಮಿಷ ಬರ್ತೀನಿ ಅಂತ. 5 ನಿಮಿಷನೂ ಕಾಯಕ್ಕಾಗಲ್ಲ ಫ್ರೆಂಡ್ಸ್, ಬಿರಿಯಾನಿ ಲೆವೆಲ್ ಸ್ಮೆಲ್ ಬರ್ತೈತೆ. ಅದಕ್ಕೆ ನಾನು ತಿನ್ಬಿಡ್ತೀನಿ. ನಾನು ಎಣ್ಣೆ ಆದಷ್ಟು ಕಮ್ಮಿ ಬಳಸ್ತಿದ್ದೀನಿ ಫ್ರೆಂಡ್ಸ್ ಇವತ್ತು. ಪಲಾವ್ ಜೊತೆ ಟೊಮೊಟೊ ಬಾತ್ ಜೊತೆ ಈರುಳ್ಳಿ ನಂಚ್ಕೊಂಡು ತಿನ್ನೋದು ಫ್ರೆಂಡ್ಸ್ ನಾನು. ಮೊಸರು ಬಜ್ಜಿ ನನಗೆ ಇಷ್ಟ ಆಗಲ್ಲ ನಂಚ್ಕೊಂಡು ತಿನ್ನೋಕ್ಕೆ. ಈರುಳ್ಳಿ ನೆಂಚ್ಕೊಂಡು ತಿಂದರೆ ಕುಷ್ಕ ಥರ ಇರ್ತೈತೆ ಫ್ಲೇವರು. ಯಾಕೆ ನಮ್ಮ ಹೆಣ್ಮಕ್ಳು ಸೋರೆ ಮುಸ್ರಕ್ಕೆ ಇಷ್ಟಪಡ್ತಾರೆ ಅಂತ ಈಗ ಗೊತ್ತಾಯ್ತು. ಟೇಸ್ಟ್ ಜಾಸ್ತಿ ಅಂದ್ಬಿಟ್ಟು ಶಿವ ಸಖತ್ ಇಷ್ಟಪಟ್ಟು ತಿಂತಿದ್ದೆ ಫ್ರೆಂಡ್ಸ್. ಈಗ ಬಂದರೆ ಹೆಂಗೈತಪ್ಪ, ಸೂಪರ್ ಅಲ್ಲ? ಕುಷ್ಕ ಥರ ಐತೆ ಫ್ರೆಂಡ್ಸ್ ನಿಜವಾಗ್ಲೂ. ನಿಂಗೆ ಮೊಸರು ಇಷ್ಟ ಅಲ್ಲ, ಮೊಸರು ತಗೋಬಿಡು ಮಧ್ಯಾಹ್ನ. ಸರಿ ಬಿಡು, ಆಯ್ತು ಬಿಡು. ಇವನ್ ಟ್ಯಾಂಕ್ ನ ಕ್ಲೀನ್ ಮಾಡ್ಬೇಕು. ಇವತ್ತು ಫುಡ್ ಇಲ್ಲ ಇವನ್ಗೆ. ನೆನ್ನೆನೆ ಮಾಡ್ಬೇಕಾಯ್ತು ಫ್ರೆಂಡ್ಸ್, ಊರಲ್ಲಿ ಇದ್ಬಿಟ್ಟಿದ್ನಲ್ಲ. ಅದಕ್ಕೆ ಇವಾಗ ನೀಟಾಗಿ ಕ್ಲೀನ್ ಮಾಡ್ತೀನಿ. ಮತ್ತೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಟಿಪ್ಸ್ ಕೊಡ್ರಿ ಅಂದಿದ್ರಲ್ಲ ಫ್ರೆಂಡ್ಸ್. ಕೇಳಿದ್ನಲ್ಲ ನಾನು ಅಂದಿದ್ರಲ್ಲ ಅಂತಿದ್ದೀನಿ.
ನೀವು ಉಪ್ಪಲ್ಲಿ ತೊಳಿರಿ ಅಂತ ಒಬ್ರು ಕಮೆಂಟ್ ಮಾಡಿದ್ರಲ್ಲ ಫ್ರೆಂಡ್ಸ್, ಅದು ಒಳ್ಳೇದೇ. ಉಪ್ಪಲ್ಲಿ ತೊಳೆದ್ರೆ ಅದರಲ್ಲಿರೋ ಜಮ್ಸು ಕ್ರಿಮಿಕೀಟಗಳು, ಇಂಗ್ಲೀಷಲ್ಲ ಬೇಡ ಫ್ರೆಂಡ್ಸ್, ಕ್ರಿಮಿಕೀಟಗಳೆಲ್ಲ ಸಾಯ್ತಾವಲ್ಲ, ಅದು ಬೆಸ್ಟ್ ಅನಿಸ್ತು. ಪಟ್ ಅಂತ ತೊಳ್ಕೊಬತ್ತೀನಿ ಫ್ರೆಂಡ್ಸ್, ತಟ್ ಅಂತ ನೀರಿಗೆ ಹಾಕುವ. ನಿಜ ಫ್ರೆಂಡ್ಸ್, ಉಪ್ಪಾಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ಪಡ ಪಡ ಅಂತ ಒಳಿದೈತೆ ಗ್ಲಾಸು, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಓಕೆ ಫ್ರೆಂಡ್ಸ್, ಈಗ ಶಿವ ಕೆಲ್ಸಕ್ಕೆ ಹೋಗೈತೆ. ಇಂಥ ಟೈಮಲ್ಲೇ ನಾವು ಕಳ್ತನದ ಕೆಲಸಗಳು ಮಾಡ್ಬೇಕಾಗ್ತೈತೆ. ಅಂದ್ರೆ ಗಂಡ ಜಾಬಲ್ಲಿ ಕದಿಯೋದು, ಗಂಡ ಮುಚ್ಚಿಟ್ಟಿರೋ ದುಡ್ಡು, ಅದೆಲ್ಲ ಮ್ಯಾಟ್ರ್ ಅಲ್ಲ ಫ್ರೆಂಡ್ಸ್, ಅವೆಲ್ಲ ಬುದ್ಧಿಗಳು ನಾವು ಕಲ್ತಿಲ್ಲ. ಫ್ರೆಂಡ್ಸ್, ಮಾವನೇನು ವಾರ್ನಿಂಗ್ ಕೊಡ್ತು, ಮಾವನೇನು ಮಾತ್ರ ತಿನ್ಬೇಡ 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 ಅಂತ. ಇತ್ತೀಚೆಗೆ ಎಲ್ಲದ್ರಲ್ಲೂ ಕಟ್ನಿಟ್ ಮಾಡ್ತಿದ್ದೆ ಫ್ರೆಂಡ್ಸ್, ಅದು ತಿನ್ಬೇಡ ಇದು ತಿನ್ಬೇಡ. ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಮನೇಲಿ ನಾನ್ ವೆಜ್ ಸರಿಯಾಗಿ ತರ್ತಾ ಇದೀವ, ತರ್ತಾ ಇಲ್ಲ. ಅವೆಲ್ಲ ಬಿಟ್ರೆ ಸಣ್ಣ ಆಗ್ತೀನಂತೆ. ಶಿವಾಗ ಏನು ಗೊತ್ತು, ತಿಂದು ತಿಂದು ಬಂದಿರೋ ದೇಹ ಅಲ್ಲ ಇದು, ನೆಮ್ಮದಿಯಾಗಿ ನಿರಾಳವಾಗಿದ್ದು ಬಂದಿರೋ ದೇಹ. ಹಂಗಾಗಿ ಗಂಡ ಇಲ್ದಿರೋ ಟೈಮಲ್ಲಿ ಕದ್ದು ಮುಚ್ಚಿತೀನಿ ನಾನು. ಮುಂದೆ ನಾನು ತಿಂದಿಲ್ಲಪ್ಪ ಅಂತ ಬಿಲ್ಡಪ್ ಕೊಡೋಣ. ಮತ್ತೆ ಮಾವನೇನಿತ್ತು ಮನೇಲಿ ಏನಾಯ್ತು ಅಂದ್ರೆ, ಕಟ್ ಮಾಡಿ ನೋಡಿದೆ ಹುಳಾಯ್ತು ಬಿಸಾಕ್ಬಿಟ್ಟೆ ಅಂತ ಸುಳ್ಳು ಹೇಳೋಣ. ನಮ್ಮ ಆಸೆಗಳನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್, ಊರಿಂದ ತಂದಿರೋದು ಇದು ಬೇರೆ ಮಾವನೇನು. ಹೋದ್ಸಲ ತಂದು ಬರೀ ಹುಳ ಐತಲ್ಲ, ಅದು ಬೇರೆ ಜಾತಿ, ಇದು ಬೇರೆ ಜಾತಿ. ಪಾಪ ನನ್ನ ಗಂಡ, ನನ್ನ ಹೆಂಡತಿ ನಾನು ಹೇಳ್ದಂಗೆಲ್ಲ ತಿನ್ನೋದೆಲ್ಲ ಬಿಟ್ಬಿಟ್ಟವಳೆ ಏನ್ಬಿಟ್ಟು ಎಷ್ಟು ಸೆಂಟಿಮೆಂಟಾಗಿ ಫೀಲ್ ಆಗ್ತಿತ್ತೋ ಏನು ಕತೆನೋ. ನಾನು ನೋಡಿದ್ರೆ ಈ ಬಾಳ್ತಾ ಇದ್ದೀನಿ. ಹುಳ ಇಲ್ಲ ಫ್ರೆಂಡ್ಸ್. ಇದು ಶಿವರ್ ತಮ್ಮ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೆ ಫ್ರೆಂಡ್ಸ್ ತೋಟದಲ್ಲಿ. ಈಗ ಬೇರೆ ಆ ತೋಟ ಬಿಟ್ಬಿಟ್ಟು ಬೇರೆ ತೋಟ ಕೆಲ್ಸಕ್ಕೆ ಹೋಗ್ತಿದ್ದೆ, ಅಲ್ಲಿ ಮಾವನ ಹಿಡಿತಂತೆ. ಅದಕ್ಕೆ ನಮಗೆ ಒಂದು ಸ್ವಲ್ಪ ಕಿತ್ಕಟ್ಟು ಕಳಿಸ್ತು. ವಿಡಿಯೋ ಮುಂದೆ ಮಾತ್ರ ಈ ಥರ ನಾವು ಡಿಸೆಂಟಾಗಿ ತಿನ್ಬೇಕು ಫ್ರೆಂಡ್ಸ್, ಆಮೇಲೆ ಹೆಂಗೆ ತಿಂತೀವೋ ಹಂಗೆ. ಇದು ಟೇಸ್ಟ್ ನೋಡುವ ಫ್ರೆಂಡ್ಸ್ ಹೆಂಗೈತೆ ಅಂತ. ನನ್ನ ಲೈಫಲ್ಲೇ ಬೆಸ್ಟ್ ಸ್ವೀಟ್ ಮಾವನಣ್ಣು ಫ್ರೆಂಡ್ಸ್, ನಿಜವಾಗ್ಲೂ ಬೆಲ್ಲ ಥರ ಐತೆ. ಮಾವನಣ್ಣು ಫೀಲೇ ಕೊಡ್ತಾ ಇಲ್ಲ. ಈ ಶೇಪಲ್ಲಿ ಐತೆ ಫ್ರೆಂಡ್ಸ್. ಇದೇನು ಮಾವನಣ್ಣು ಫ್ರೆಂಡ್ಸ್, ಇದ್ರ ಹೆಸರು ಗೊತ್ತಾಗ್ತಾ ಇಲ್ಲ ನನಗೆ. ಕಾಯಿನೂ ಅಷ್ಟು ಇಷ್ಟು ತಪ್ಪ, ನೋಡಿದ್ರಲ್ಲ ನೆನ್ನೆ ವಿಡಿಯೋದಲ್ಲಿ ಇಷ್ಟು ತಪ್ಪ ಅವೆ. ಎಂತ ಇದು, ಸ್ವಲ್ಪ ಪಪ್ಪಾಯ ಥರ ಫ್ಲೇವರ್ ಐತೆ ಫ್ರೆಂಡ್ಸ್. ಏನಿದು? ನನ್ಗನ್ಸಿದ ಪ್ರಕಾರ ಮಾವನಣ್ಣಗೂ ಪಪ್ಪಾಯಗೂ ಕ್ರಾಸ್ ಬೀಡ್ ಹಣ್ಣು ಇದು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಹಂಗೂ ಇರ್ಬೋದಲ್ಲ ಫ್ರೆಂಡ್ಸ್, ಎರಡು ಮಿಕ್ಸ್ ಮಾಡಿ ಏನೋ ಕಂಡಿಡ್ದಿರ್ತಾರೆ, ಅದು ಈ ಹಣ್ಣು ಹಿಂಗಾಗೈತೆ. ನೋಡಕ್ಕೆ ಮಾವನಣ್ಣು ಆಕೃತಿ, ತಂದೆ ಆಕೃತಿ ಬಂದೈತೆ. ಟೇಸ್ಟ್ ಮಾತ್ರ ತಾಯಿ ತರ ಟೇಸ್ಟ್, ಅಂದ್ರೆ ಪಪ್ಪಾಯ ಟೇಸ್ಟ್ ಬಂದಿರ್ತೈತೆ. ಅದೇ ಸೂಪರ್ ಐತೆ ಫ್ರೆಂಡ್. ಸೂಪರ್ ಐತೆ ಫ್ರೆಂಡ್ಸ್. ಮೋಸ್ಟ್ಲಿ ಮಾವನಣ್ಣಲ್ಲೇ ಹೆವಿ ಟೇಸ್ಟ್ ಇರೋ ಮಾವನಣ್ಣು ಇದೇನೇನೆ. ಮಿನರಲ್ ವಾಟರ್ ಹಾಕಿ ಬೆಳೆಸಿರೋದು. ಇಡೀ ಪ್ರಪಂಚದಲ್ಲೇ ಇದೆ ಫ್ರೆಂಡ್ಸ್, ಚೈನಾದವ್ರು ಸಹ ಈ ತರ ಬೆಳೆದಿಲ್ಲ. ಈಗಲೇ ಹುಷಾರ್ ತಪ್ಪದಾಗಿಂದ ನೀನ್ ಚಿಕನ್ ತಿಂದಿಂಗಾಗಿದ್ಯಾ, ಅದ್ ತಿಂದಿಂಗಾಗಿದ್ಯಾ, ಪಾನಿಪುರಿ ತಿಂದಿಂಗಾಗಿದ್ಯಾ, ಜಂಕ್ ಫುಡ್ ತಿಂದಿಂಗಾಗಿದ್ಯಾ ಅನ್ಬಿಟ್ಟು ಎಲ್ಲ ಬಿಡಿಸ್ತೈತೆ, ಏನೋ ತಂದ್ಕೊಡ್ತಾ ಇಲ್ಲ. ಅಂತದ್ದು ಅಕಸ್ಮಾತ್ ನಾನೊಂದಿನ ಪ್ರೆಗ್ನೆಂಟ್ ಆಗ್ಬಿಟ್ಟೆ ಅನ್ಕೊಳ್ಳಿ, ಬಾಣಂತಿನ ಆಗ್ಬಿಟ್ಟೆ ಅನ್ಕೊಳ್ಳಿ, ಆವಾಗ ಇನ್ನೆಂಗೇನೋ ಊಟನೇ ನೋಡಕ್ ಬಿಡಲ್ವೇನೋ. ತಿನ್ಬಾರ್ದು ಬೇಡ ಬೇಡ, ಹಂಗೆ ಸ್ಮೆಲ್ಲಲ್ಲಿ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು ಸ್ಮೆಲ್ ತೋರಿಸ್ತಿದ್ದೆ. ಸಾಕಷ್ಟು ಇಟ್ ಆಗ್ಬಿಟ್ಟಿದೆ. ಏನ್ ಪರವಾಗಿಲ್ಲ ಫ್ರೆಂಡ್ಸ್, ಪ್ರೆಗ್ನೆಂಟ್ ಆದ್ರೂ ಬಾಣಂತಿ ಆದ್ರೂ ಈ ತರ ಕದ್ದು ಮುಚ್ಚಿ ತಿನ್ಕೋಬಹುದು ನಾವು. ಏನ್ ತಮಾಷೆ ಹೀಗಾಡ್ತಾ ಇದೀಯಾ? ಇಲ್ಲ ಫ್ರೆಂಡ್ಸ್, ನನಗೆ ಈಗ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕು ಶುಕ್ರವಾರ ಪೂಜೆಗೆ. ಅಮಟೆಕಾಯಿ ಎತ್ಕೊ ಬಂದ್ಬಿಟ್ಟಿದೀವಿ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ಗೆಲ್ಲ ಕೇಳ್ದೆ, ನಮ್ಗೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಅಮಟೆಕಾಯಿ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಎಲ್ರು ನಮ್ಗೆ ಗೊತ್ತಿಲ್ಲ ಅಂತವ್ರೆ. ಮಾವಿನಕಾಯಿ ಬಿಡ್ರಿ, ಅದು ಹಣ್ಣಾಗ್ತೈತೆ, ದಿನ ಒಂದೊಂದು ತಿನ್ಕೋಬಹುದು, ಏನೋ ಒಂದ್ ಮಾಡ್ಬೋದು. ಶಿವರ್ ತಮ್ಮ ಉಪ್ಪಿನಕಾಯಿ ಮಾಡ್ತಾರೆ ಅಂತ ಹೇಳ್ತು. ಹೆಂಗ್ ಮಾಡೋದು ಫ್ರೆಂಡ್ಸ್, ಮಾವಿನಕಾಯಿ ಉಪ್ಪಿನಕಾಯಿ ತರನ ಮಾಡೋದಾ? ಹೇಳಿ ಫ್ರೆಂಡ್ಸ್, ನಂಗೆ ಒಂದ್ ಸ್ವಲ್ಪ ಐಡಿಯಾ ಕೊಡ್ರಿ. ನೀವು ಕಮೆಂಟ್ ಮಾಡ್ತೀರಾ, ನೋಡ್ಕೊಂಡು ಆ ತರ ಟ್ರೈ ಮಾಡ್ತೀನಿ. ಜಾಮೂನ್ ತಂದ್ವಲ್ಲ ಮೊನ್ನೆ, ಸಕ್ಕರೆ ಪಾಕ ವೇಸ್ಟ್ ಆಗ್ತೈತೆ, ಸಕ್ಕರೆ ಹಾಕಿದ್ರೆ ದೇವ್ರಿಗೆ ಒಳ್ಳೇದು, ಅಯ್ಯೋ ಇರ್ವೆಗೆ ಒಳ್ಳೇದು ಅನ್ಬಿಟ್ಟು ಹಾಕದ್ನ. ಅದೇ ಸಕ್ಕರೆ ಪಾಕದೊಳಗೆ ರಾಶಿಗಟ್ಲೆ ಇರ್ವೆಗಳು ಬಿಚ್ಚೋತಗವೆ. ತಿನ್ಕೋ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಇರ್ವೆಗೆ ಸಕ್ಕರೆ ಪಾಕ ಹಾಕ್ಬಿಟ್ಟು ಪುಣ್ಯ ಬತ್ತೈತ ಪಾಪ ಬತ್ತೈತ ಫ್ರೆಂಡ್ಸ್. ಈಗ ಪಾಪನೇ ಬತ್ತೈತೆ ಪಕ್ಕ. ಸೌದೆ ಎಲ್ಲ ನೀರು ಕುಡ್ದೈತೆ ಮಳೆ ಬಿದ್ದು ಬಿದ್ದು.
ಈಗ ಒಂದು ರಾಶಿ ಪಾತ್ರೆ ಇದೆ ಫ್ರೆಂಡ್ಸ್, ಬಾಗಿಲಿಗೆ ನೀರು ಹಾಕ್ಬಿಟ್ಟು ಪಾತ್ರೆ ತೊಳೆದಿಟ್ಬಿಡ್ತೀನಿ. ಯಾವಾಗಲೂ ಬೆಳಗ್ಗೆ ಪೂಜೆ ಮುಗಿಸ್ಕೊಬಿಡ್ತಾ ಇದ್ದೆ. ನೆನೆ ಊರಿಂದ ಬರ್ಬೇಕಾರೆ ಜರ್ನಿ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಬಾಡಿ ಪೇನ್ಸ್ ಇತ್ತು. ಬೆಳಗ್ಗೆ ಎದ್ದೊಳಕ್ಕಾಗಲಿಲ್ಲ, ಎದ್ರೂ ಮನೆ ಕೆಲಸ ಮಾಡೋಕ್ಕಾಗಲಿಲ್ಲ, ಯಾರಪ್ಪ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಅಷ್ಟು ಬೇಜಾರಿದ್ದಾಗ ಪೂಜೆ ಮಾಡೋಕೆ ಹೋದ್ರೆ ವೇಸ್ಟ್ ಫ್ರೆಂಡ್ಸ್. ಆ ಪೂಜೆ ದೇವ್ರಿಗೂ ಸಹ ಬೇಜಾರಾಗ್ತಿದೆ. ಬೇಜಾರಲ್ಲಿ ಪೂಜೆ ಮಾಡ್ತಾವ್ರಲ್ಲ ನನಗೆ ಅಂದ್ಬಿಟ್ಟು ಅದಕ್ಕೆ ಬೆಳಗ್ಗೆಯಿಂದ ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಈಗ ಆರಾಮಾಗಿ ಅನಿಸ್ಮೇಲೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ. ನಾವು ಮಾಡಲೇಬೇಕು ಅಂತ ಬಲವಂತವಾಗಿ ಮಾಡೋಕೆ ಹೋಗ್ಬಾರ್ದು. ಮನಸ್ಸು ಫ್ರೀ ಮಾಡಿಕೊಂಡು ಆರಾಮಾಗಿ ಪೂಜೆ ಮಾಡಬೇಕಪ್ಪ ಅಂದ್ಬಿಟ್ಟು ಖುಷಿಯಾಗಿ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಒಂದು ರಾಶಿ ಪಾತ್ರೆ ತೊಳೆದಿಟ್ಬಿಟ್ಟು ಹೊಸ್ಲಿಗೆ ಅರ್ಶಿನ ಕುಂಕುಮದಿಂದ ಪೂಜೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆದರೂ ಸಂಜೆ ಮೇಲೆ ಪೂಜೆ ಮಾಡಿದ್ರು ತುಂಬ ಒಳ್ಳೆಯದು ಫ್ರೆಂಡ್ಸ್. 6 ಗಂಟೆ ಒಳಗಡೆ ಮಾಡ್ಕೊಬಿಟ್ರೆ ಗೋಧುಳಿ ಟೈಮ್ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಪೂಜೆ ಮಾಡಿದ್ರು ಇನ್ನೂ ತುಂಬ ಒಳ್ಳೆಯದು. ಆದರೆ ನಾವು ಬೆಳಗ್ಗೆ ಹೊತ್ತೇ ಮಾಡಬೇಕು ಅಂತ ಒಂದು ಶಾಸ್ತ್ರ ಸಂಪ್ರದಾಯ ನಾವೇ ಹಾಕ್ಕೊಬಿಟ್ಟಿದ್ದೀವಿ. ಯಾವಾಗಾದರೂ ಮಾಡ್ಬೋದು ಫ್ರೆಂಡ್ಸ್. ದೇವ್ರಿಗೆ ಪೂಜೆ ಮಾಡೋಕ್ಕೆ ಏನು ಗೊತ್ತು ಅಂತ ಏನಿಲ್ಲ. ಮಧ್ಯಾಹ್ನ 2 ಗಂಟೆ 1 ಗಂಟೆ 12 ಗಂಟೆ ಟೈಮಲ್ಲಿ ಮಾತ್ರ, ಉಲ್ಟಾ ಹೇಳಿದ್ನಲ್ಲ, 12 ಗಂಟೆ 1 ಗಂಟೆ 2 ಗಂಟೆ ಟೈಮಲ್ಲಿ ಮಾತ್ರ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಟೈಮ್ ಸರಿ ಇಲ್ಲ ಅಂತ ಹೇಳ್ತಾರೆ. ಏನೋ ಫ್ರೆಂಡ್ಸ್ ಹೇಳ್ತಾರೆ. ಅದು ಯಾರು ಹೇಳಿದ್ರು ಅಂತ ನಾನು ಇದುವರೆಗೂ ಹುಡುಕ್ತಾ ಇದ್ದೀನಿ, ಯಾರು ಸಿಗ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಹೇಳಿರ್ತಾರೆ ಅಂದರೆ ಒಳ್ಳೇದಕ್ಕೆ ಹೇಳಿರ್ತಾರೆ ಅನ್ಕೋಬೇಕು. ಮೆಟ್ಲ ಹತ್ರ ಈ ಥರ ಸಿಂಪಲ್ ಆಗಿ ಒಂದು ಡಿಸೈನ್ ಹಾಕೊಂಡು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಕಮಲ ಬರಬೇಕು ಫ್ರೆಂಡ್ಸ್, ಮತ್ತೆ ಕುಬೇರ ರಂಗೋಲಿ ಥರ ಕಾಣಿಸ್ಬೇಕು ಅಂದ್ಬಿಟ್ಟು ಈ ರಂಗೋಲಿ ಹಾಕೊಳ್ತಾ ಇದ್ದೀನಿ. 5ರಿಂದ 1 ಚುಕ್ಕೆ, ಒಂದು ಸೈಡ್ ಮಾತ್ರ ಉದ್ದ ಚುಕ್ಕೆ ಇಟ್ಕೊಂಡು ಈ ಥರ ಲೈನ್ ಹಾಕೊಂಡು 3 ಮೂಲೆನಲ್ಲೂ ಈ ಥರ ದಳ ಹಾಕ್ಕೊಂಡು ಆಮೇಲೆ ಲೈನ್ ಹಾಕೊಳ್ಳೋದು. ಸಿಂಪಲ್ ಆಗೈತೆ ಫ್ರೆಂಡ್ಸ್. ಹೊಸ್ತ ಕಲಿಯೋರು ಸಹ ಹಾಕ್ಬಿಡ್ಬೋದು, ಅಷ್ಟು ಈಸಿಯಾಗೈತೆ. ಮಳೆ ಬರೋ ಕಾಲ ಅಲ್ಲ ಫ್ರೆಂಡ್ಸ್ ಇದು. ದೊಡ್ಡ ರಂಗೋಲಿ ಹಾಕಿದ್ರೆ ಅರ್ಧವರೆಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತೈತೆ. ಆ ಮಳೆನಲ್ಲಿ ರಂಗೋಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ನನಗೆ ಹೊಟ್ಟೆ ಉರಿತೈತೆ. ತಣ್ಣೀರು ಕುಡಿದ್ರೂ ಸಹ ತಣ್ಣಗಾಗಲ್ಲ. ಅದಕ್ಕೆ ಚಿಕ್ಕ ರಂಗೋಲಿನೇ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಈ ಥರ ರಂಗೋಲಿ ಹಾಕ್ಕೊಂಡೆ. ಇಷ್ಟೇ ಫ್ರೆಂಡ್ಸ್ ರಂಗೋಲಿ ಇರೋದು. ಆದರೆ ನಾನು ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಶಂಖ ಹಾಕ್ಕೊಂಡೆ. ಶಂಖ, ಕಮಲ ಇದೆಲ್ಲ ಲಕ್ಷ್ಮೀದೇವಿ ಸ್ವರೂಪ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಒಳ್ಳೇದಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಒಳ್ಳೇದಾಗಲಿ ಅಂತ ಪಾಸಿಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ರಂಗೋಲಿನಲ್ಲೆಲ್ಲ ಈ ಥರ ನಾನೇ ಕಲ್ಪನೆ ಮಾಡ್ಕೊಂಡು ಹಾಕ್ತಾ ಇರ್ತೀನಿ. ಈ ರಂಗೋಲಿ ಹಾಕಿದ್ರೆ ಒಳ್ಳೇದಾಗ್ತೈತೆ ಅಂದ್ಬಿಟ್ಟು ಆಮೇಲೆ ಅರ್ಶಿನ ಕುಂಕುಮನ ಇಟ್ಕೊಂಡೆ. ಪೂಜೆ ಮಾಡುವಾಗ ಮಿಸ್ ಮಾಡ್ದಿರ ರಂಗೋಲಿಗೆ ಹೂ ಇಟ್ಟೇ ಇಡ್ತೀನಿ ಫ್ರೆಂಡ್ಸ್. ಏನಾದರೂ ಕಮ್ಮಿ ಹೂವು ಇತ್ತಂದ್ರೆ ಇಡಕ್ಕೆ ಹೋಗಲ್ಲ. ತುಳಸಿ ಗಿಡದ ಹತ್ರ ನಾನು ಏನೋ ಒಂದು ರಂಗೋಲಿ ಹಾಕಕ್ಕೆ ಹೋದೆ ಫ್ರೆಂಡ್ಸ್, ಮಿಸ್ ಆಗ್ಬಿಡ್ತು ಅಲ್ಲಿಗೆ ನೆನೆ ಆ ರಂಗೋಲಿ. ಸ್ವಲ್ಪ ಅಗಲ ಚುಕ್ಕಿ ಇಟ್ಕೋಬೇಕಾಗಿತ್ತು, ಅದು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತುಳಸಿ ಗಿಡದ ಹತ್ರ ಗಜಿಬಿಜಿ ಐತೆ ಫ್ರೆಂಡ್ಸ್. ಅದು ನೆಲ ಅಲ್ಲ, ಸಿಮೆಂಟು ನೀಟಾಗಿ ಪ್ಲಾಸ್ಟಿಕ್ ಮಾಡಲಿಲ್ಲ ನೆಲಕ್ಕೆ. ಮತ್ತು ಗಾಳಿ ಜಾಸ್ತಿ ಇತ್ತು, ಸಂಜೆ ಟೈಮಲ್ಲಿ ಹಾರ್ಕೊಂಡು ಹೋಗ್ತಾಯಿತ್ತು ರಂಗೋಲಿನೇ. ಆದರೂ ಹೆಂಗೋ ಒಂದಿರಲಿ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ತುಳಸಿ ಗಿಡದ ಹತ್ರನೂ ಹಾಕ್ಕೊಂಡು ಮುಗಿಸ್ಕೊಂಡೆ. ಸಂಜೆ 6 ಗಂಟೆ ಒಳಗಡೆನೇ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಬಿಡ್ಬೇಕು ಅಂತ ಈ ಥರ ರಂಗೋಲಿಗಳನ್ನೆಲ್ಲ ಮುಗಿಸ್ಕೊಂಡು ಹೂವು ನೆನೆ ಬರಬೇಕಾದ್ರೆ ಊರಿಂದ ತಂದಿದ್ನಲ್ಲ ಫ್ರೆಂಡ್ಸ್, ಬೊಮ್ಸಂದ್ರ ಹತ್ರ, ಅದೇ ಹೂಗಳನ್ನ ಇಟ್ಕೊಂಡೆ. ಆಮೇಲೆ ಗೊತ್ತಾಗಿದ್ದು ಹೂವು ಇಟ್ಟರು ಇಟ್ಟಂಗೆ ಕಾಣ್ತಾ ಇಲ್ಲ, ಫೋಟೋ ಕಲರೇ ಐತೆ ಹೂವು ಅಂದ್ಬಿಟ್ಟು. ಅದಕ್ಕೆ ನಾವು ಯೆಲ್ಲೋ ಶಾವಂತಿನೇ ತರಬೇಕು, ರೆಡ್ ರೋಸೇ ತರಬೇಕು, ಆವಾಗಲೇ ಲಕ್ಷಣ ಕಾಣಿಸೋದು. ಮತ್ತು ಕರುಂಗಲಿ ಮಾಲೆಗೂ ಧೂಪ ಹಾಕ್ಕೊಂಡೆ, ಅದು ಪಾಸಿಟಿವ್ ಇರಲಿ ಅಂದ್ಬಿಟ್ಟು. ಶುಕ್ರವಾರದ ಪೂಜೆ ಮುಗೀತು ಫ್ರೆಂಡ್ಸ್. ನಮ್ಮ ಮನೇಲಿ ಬಲ್ಪ್ ಡಮರು. ಶುಕ್ರವಾರ ಬಲ್ಪ್ ಹೋಗ್ಬಾರ್ದು, ಹೊಸ ತರಗಪ್ಪಿ ಇಲ್ಲ ಟಾಮ್ರಮಲ್ಲಿ ಇರೋದೇ ತಾಕೋ. ಕರೆಂಟ್ ಹೋದ್ರು ಬಲ್ಪ್ ಇರ್ತೈತಂತೆ, ಲೈಟ್ ಆನ್ ಇರ್ತೈತಂತೆ. ನಮ್ಮ ಫ್ರೆಂಡ್ಸ್ ಹೇಳಿದ್ರು ಅದೇ ತಗೋಬರೋಗು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಗಬೇಡಿ. ಟಾಮ ನಿನ್ ರೂಮ್ ಅಲ್ಲಿ ಲೈಟ್ ಬಿಚ್ಕೋತೀವಿ. ಅವ್ನ್ ಪರ್ಮಿಷನ್ ಕೊಡಲ್ಲ. ಪಪ್ಪಿ ನನ್ ಕತ್ಲೆ ಮನೇಲಿ ಇರಲ್ಲ, ನನ್ಗೆ ಉಸಿರು ಕಟ್ತಂಗ ಆಗ್ತೈತೆ. ಈ ತಮಾಷೆ ಅಲ್ಲ ಪಿ, ದೇವರಾಣ ಉಸಿರಾಡಲ್ಲ ನನಗೆ. ಕರೆಂಟ್ ಹೋಗಿದ ತಕ್ಷಣ ಶುಕ್ರವಾರ ಅಲ್ಲಿ ಬಲ್ಪ್ ಹೋಗ್ಬಾರ್ದು ಹೋಗಪ್ಪಿ ಮನೇಲಿ. ಪೂಜೆ ಮಾಡೋ ಟೈಮಲ್ಲಿ ಹೋಗ್ಲಿ ಬಿಡು ಆಗ್ಲಿ ಬಿಡು ಅಂತಾರ. ಹೋಗ 6 ಗಂಟೆ ಒಳಗಡೆ ನಾವು ಬಲ್ಪ್ ಹಾಕ್ಬೇಕು. ಈಗ 5:15. ಎತ್ತಿಕಲ್ ಗಂಡ ಹೋಗ್ತಾ ಬರೋಕ್ ಫಸ್ಟ್ ನೋಡಿದ್ರ ಫ್ರೆಂಡ್ಸ್. ಹೇಳಿದ ತಕ್ಷಣ ಬಲ್ಪ್ ಬಂತು. ಎಷ್ಟು ತಗೋ ಬಂದಿದ್ ನೀನ್ ತಾನಪ್ಪ, ನಂಗೇನ್ ಗೊತ್ತು. ಒಂದು 50-60 ರೂಪಾಯಿ. ನಮ್ಮಪ್ಪನ ಅಂಗಡಿ ಇದ್ದಿದ್ರೆ ನಿನ್ನೆ ಕೇಳ್ತಾ ಇರ್ಲಿಲ್ಲ. ಕರೆಕ್ಟ್ ಆಗಿ 200 ರೂಪಾಯಿ ಅಪ್ಪಿ. 390 ರೂಪಾಯಿ ಅಷ್ಟ ಫ್ರೆಂಡ್ಸ್. ಅದೇ ಕರೆಂಟ್ ಹೋದ್ಮೇಲೆ ಲೈಟ್ ಆನ್ ಇರ್ತಿತ್ತಲ್ಲ ಫ್ರೆಂಡ್ಸ್. ಕರೆಂಟ್ ಹೋದ್ರು 2 ಅವರ್. ವಾವ್, ಮಳೆಗಾಲದಲ್ಲಿ ನಮ್ಗೆ ಹೆಲ್ಪ್ ಆಗ್ತೈತಿ ತಾನಪ್ಪಿ. ಹೊಸ ಬಲ್ಪು 24 ಅವರ್ ಸೂರ್ಯ ಬಲ್ಪು. ಅದ್ರ ಹೆಸರು ಏನಳಪ್ಪಿ? ನಮ್ಮ ಫ್ರೆಂಡ್ಸ್ ಯಾರು ತಗೊಂಡ್ರೆ ಅದು ಕರೆಂಟ್ ಹೋದ್ಮೇಲೆ ಆನ್ ಆಗೋ ಬಲ್ಪ್ ಅಂತ ಕೇಳ್ರಿ ಫ್ರೆಂಡ್ಸ್. 1 ವರ್ಷ ಗ್ಯಾರಂಟಿ. 1 ವರ್ಷ ಗ್ಯಾರಂಟಿನಾ? ಕೂಲ್ ಡೇ ಲೈಟಾ? ಇಂಟೆಲಿಜೆಂಟ್ ಅಲ್ಲ, ಇಂಟೆಲಿ ಚಾರ್ಜು ಇನ್ವರ್ಟರು. ಇಂಗ್ಲಿಷ್ ಬರಲ್ವಾ? ಬರಲ್ಲ ಸರ್. ರೆಡಿ 1 2 3 ಸ್ಟಾರ್ಟ್. ವಾವ್, ನಮ್ಮನೇಲೂ ಬಲ್ಪ್ ಬಂತು.
ಬೆಳಕು ಜಾಸ್ತಿ ಫ್ರೆಂಡ್ಸ್. ಹಳೆ ಹೋಗ್ತೀನಿ ನೋಡಕ್ ಆಗ್ತಿಲ್ಲ ಬಲ್ಪ್, ನಾನು ಕಣ್ಣೆ ಹೋಗ್ಬಿಡ್ತಾ ಖತಮ್. ಡೈರೆಕ್ಟ್ ಆಗಿ ಬಲ್ಪ್ ನೋಡಕ್ ಆಗಲ್ಲ ಫ್ರೆಂಡ್ಸ್, ಕಣ್ಣು ಒಂಥರ ಮಂಜ್ತರ ಆಗ್ತೈತೆ, ಡೇಂಜರಸ್ ಬಲ್ಪ್ ಅನ್ಸ್ತೈತೆ ನನ್ಗೆ ಯಾಕೋ. ಆದ್ರೆ ಬೆಳಕು ಜಾಸ್ತಿ ಬಂದಿದೆ, ಅದು ಖುಷಿ ಆಯ್ತು. ಆಫ್ ಮಾಡ್ಬಿಡ್ತು ಹಂಗೆ ಅದೇ ಹಂಗೆ ಇರ್ಬೇಕು. ಲೈಫ್ ಲಾಂಗ್ ಆಫ್ ಮಾಡಂಗಿಲ್ಲ ಬಲ್ಪ್ನ. ಊರ್ ಹೋದಾಗ ಆಫ್ ಮಾಡ್ಬೇಕು. ಊರ್ ಬಂದಾಗ ಆನಲ್ಲಿ ಇರ್ಲಿ ಬಿಡು. 6 ಅವರ್ ಇದ್ರೆ ಚಾರ್ಜಿಂಗ್ ಆಗ್ತದೆ. 6 ಅವರ್ ಆಮೇಲೆ ಇದ್ರೆ ಚಾರ್ಜ್ ಆಗೋದಾ? ಅದೇ ಕರೆಂಟ್ ಹೋದ್ಮೇಲೆ 2 ಅವರ್ ಇರ್ತದೆ. ಕರೆಂಟ್ ಹೋದ್ಮೇಲೆ 2 ಅವರ್. ಏರ್ ಆಫ್ ಮಾಡ್ಕೋದ್ರೆ ಆಫ್ ಆಗುತ್ತೆ. ಹಾ ಹಂಗ ಇರ್ಲಿ ಬಿಡು, ಆನಲ್ಲಿ ಇರ್ಲಿ, ನಮ್ಗೇನ್ ಹೋಗ್ಬೇಕು, ನಮ್ಮ ಅಪ್ಪಂದ ಹೋಗ್ಬೇಕು. ಮೊದಲು ಆಫ್ ಮಾಡ್ಕೋಬೇಕು ಊರ್ಗ್ ಹೋದಾಗ. ಅದು ಆಫ್ ಮಾಡ್ಕೋಬೇಕು. ಬೆಳಕು ಜಾಸ್ತಿ ಬರ್ತೈತೆ ಫ್ರೆಂಡ್ಸ್. ನಾನು ಬಾದಾಮಿ ತರಿಸಿದ್ದೀನಿ. ನಾನು ಇವತ್ತು ಎಕ್ಸ್ಪೆರಿಮೆಂಟ್ ಮಾಡಲಿದ್ದೇನೆ ಫ್ರೆಂಡ್ಸ್. ಏನಂದರೆ ಹೋಮ್ ಮೇಡ್ ಕಾಜಲ್ ಅಂದರೆ ಕಾಟಿಗೆ ಒಂದಿನೂ ಮಾಡಿಲ್ಲ ಫ್ರೆಂಡ್ಸ್. ನಾನು ಮಾಡ್ಕೊಂಡ್ರೆ ನನಗೂ ಹೆಲ್ಪ್ ಆಗ್ತಿತ್ತಲ್ಲ, ಕಣ್ಣಿಗೂ ಒಳ್ಳೇದು ಹೋಮ್ ಮೇಡ್ ಕಾಜಲ್ಲು ಅಂದ್ಬಿಟ್ಟು. ಅರ ಮಗನೇ, ಅವ್ನ ಮನೆಯಿಂದ ಆಚೆ ಹಾಕಿದೆಯಲ್ಲಪ್ಪಿ ಮಗನ ಪಾಪ. ಬಿಲ್ಡಿಂಗ್ ಕರೆಂಟ್ ಅದ, ಅಲ್ಲಿ ಕರೆಂಟ್ ಅದೇನು ನಾವು ಕರೆಂಟ್ ಅದ, ಈಗ ಏನು ಹೋಗ್ಬಿಡತ್ತೆ ನಾವು ಇಲ್ಲಿ. ನಾವ್ ಹಂಗೆ ಫ್ರೆಂಡ್ಸ್ ಯಾಕೆ ಆಗ್ತೈತಿದ್ದು, ನಮ್ಮ ಮನೇಲಿ ಮಾತ್ರ ಲೈಟ್ ಆಗ್ದವ್ರು ನೋಡಿದ್ರೆ ಎಲ್ಲರೂ ಈ ಬಲ್ಪ್ ಯೂಸ್ ಮಾಡ್ತಾರೆ. ಕರೆಂಟ್ ಆದ್ರೂ ಕರೆಂಟ್ ಇರ್ತಿತ್ತು ಅವ್ರ ಮನೇಲಿ. ಊರಿಗೆ ವೈರಿಂಗ್ ಮಾಡಿದಾಗ ತಂದು ಬಿಡು, ನಾವು ಟ್ಯೂಬ್ ಲೈಟ್ ಹಾಕುವ, ಯಾಕಂದ್ರೆ ನಾವಿಬ್ರು ಟ್ಯೂಬ್ ಲೈಟ್ ಅಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ಈಗ ಕಾಟ್ಗೆನ 10 ಸಿಟ್ಟಿಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಅದೆಲ್ಲ 10 ಗಂಟೆ ರಾತ್ರಿ ಆಗ್ತಿತ್ತಲ್ಲ ಉರ್ದಿ ಸರಿ ಹೋಗೋ ಅಷ್ಟರಲ್ಲಿ. ನಾನು ಫಸ್ಟ್ ಟೈಮ್ ಮಾಡ್ತಾರೆ ಫ್ರೆಂಡ್ಸ್, ಹೆಂಗೆ ಮಾಡೋದು ಅಂತ ಏನು ಅಂತ ನನಗೆ ಐಡಿಯಾ ಇಲ್ಲ. ಮಾಡೋ ಬನ್ನಿ ಫ್ರೆಂಡ್ಸ್. ಬೇಕಾಗಿರೋ ಸಾಮಗ್ರಿಗಳು ಬಾದಾಮಿ, ಇನ್ನು ಮಿಕ್ಕಿರೋದೆಲ್ಲ ಎತ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನು ಕಾಡ್ಗೆ ಮಾಡೋಕ್ಕೆ ತುಪ್ಪ 3 ಎತ್ಕೊಂಡಿದ್ದೀನಿ, ಮಣ್ಣಿನ ದೀಪ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ದೊಡ್ಡದೈತಲ್ಲ ಅದಕ್ಕೆ 2 ಹತ್ತಿ ಹಾಕ್ಕೊಂಡಿದ್ದೀನಿ, ಬೇಗ ಹುರಿದೋಗ್ತೈತೆ. 1 ಹಾಕಿದ್ರೆ ಅಂದ್ಬಿಟ್ಟು 4 ಬಾದಾಮಿ, 1 ಪ್ಲೇಟು ಸಪೋರ್ಟ್ಗೆ ಆ ಕಡೆ ಗ್ಲಾಸ್ ಇಟ್ಕೋಬೇಕು ಫ್ರೆಂಡ್ಸ್. ಈಗ ದೀಪ ಹಚ್ಕೋಬೇಕು. ಹತ್ತಿಗೆ ಎಣ್ಣೆ ಹಾಕ್ಕೊಂಡು ಇಷ್ಟು ಸಾಕು ಅನಿಸ್ತಿದೆ ಫ್ರೆಂಡ್ಸ್. ಸಣ್ಣಗೆ ಹುರಿದ್ರೂ ಸಾಕು ಅನಿಸ್ತಿದೆ. ಇದನ್ನು ಚೆನ್ನಾಗಿ ಬಾದಾಮಿನ ಸುಟ್ಕೊಂಡು ಹಾಕ್ಕೋಬೇಕು. ಈಗ ಬಾದಾಮಿನ ಚಚ್ಚಿ ಪುಡಿ ಮಾಡ್ಕೊತೀನಿ. ಪುಡಿ ಮಾಡ್ಕೊಂಡಿದ್ದೀನಿ, ಇದನ್ನು ಇದ್ರೊಳಗೆ ಹಾಕ್ಕೋತೀನಿ. ಅದು ಹುರ್ಕೊಂಡು ಹಿಂಗೋಗಿ ಇದೆಲ್ಲ ಬರ್ನಾಗಿ ಆಗ್ತಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಸೆಟಪ್ ಮಾಡುವ. ಇದೆರಡು ಸಪೋರ್ಟ್ಗೆ ತಟ್ಟೆ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಹಿಂಗಿಡಬೇಕು. ದೊಡ್ಡದಾಯ್ತಾ, ತುಂಬ ಹೈಟ್ ಆಯ್ತಾ, ಕರೆಕ್ಟಾಗೈತೆ ಅನಿಸ್ತೈತಲ್ಲ. ಅಪ್ಪ ಸರಿಯಾಗಿ ಕಾಯ್ದುಬಿಟ್ಟಿದೆ. 1 ಸೆಕೆಂಡ್ ಇಟ್ಟಿದ್ದು ಫ್ರೆಂಡ್ಸ್, ಬಿಸಿ ಆಗ್ತಿದ್ದ ತಗಲ್ತೈತೆ ಅಲ್ಲಿ ತಟ್ಟೆಗೆ ಟಚ್ ಮಾಡಿದೆ. ಕಾಟಿಗೆ ಯಾಕಾದ್ರೂ ಮಾಡಕ್ ಹೋದ್ನೋ ಅಲ್ಲಿ. ಎಡಬಟ್ಟು ಏನಕ್ಕೆ ಎಡಬಟ್ಟಲ್ಲ ಅಪ್ಪ ಸರಿಯಾಗಿ ಸುಡ್ತು. ಎಡಬಟ್ಟು ಮದು ಆತರ ಬೇಡ, ಧ್ಯಾನ ಮಾಡೋದು. ಕೆಂಪಗಾಗ್ಬಿಡ್ತಪ್ಪಿ ನೋಡಿಲ್ಲೆಲ್ಲ, ಸಖತ್ ಉರಿತೈತೆ ಬಿಸಿ ಮುಟ್ಟಿದ್ರೆ. ನಾನು ಸತಿ ನೋಡಿದ್ದಾ ಎಲ್ಲೋ ಕೈ ಸುಟ್ಕೊಂಡಿದ್ದಾಗ ಮೋಟ್ರು. ನೋಡ್ದೆ, ಬಿಸಿ ಮೋಟ್ರ್ ಮುಟ್ಬಿಟ್ಟು ಸುಟ್ಕೊಂಡಿದ್ದೆ. ನೀನ್ ಸೂಪರ್ ಮ್ಯಾನ್ ಅಂತ ನಾನು ಅನ್ಕೊಳ್ಳಿ ಅನ್ಬಿಟ್ಟು, ನನ್ಗೇನು ಉರಿ ಇಲ್ಲ ಕಣೆ ಅಂತ ಇದೆ ಸೈಡಲ್ಲಿ ತಿರ್ಕೊಂಡು ಯಪ್ಪ ಅಂತಿದ್ದೆ. ಏನು ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಉರಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ. ನಾವಂಗಂತಿದ್ವಾ ಇನ್ನೇನು ನಾನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ, ಏನ್ ಬಿಲ್ಡಪ್ ತಗೋತೀಯ ಅನ್ಕೋತಾ ಇದ್ದೆ ಮನ್ಸಲ್ಲಿ. ಸರಿಯಾಗಿ ಸುಡ್ತು ಫ್ರೆಂಡ್ಸ್, ದೇವ್ರನೆ. ಅಡ್ಗೆ ಏನ್ ಮಾಡ್ಬೇಕಪ್ಪ? ಅಡ್ಗೆ ಟೊಮಾಟೊ ಬಿರಿಯಾನಿ ಮಾಡು. ತಗೋ ಚಿಕನ್, ನಂಗೇನ್ ಮಾಡ್ತೀನಿ. ಉರಿತಾ ಐತೆ ಫ್ರೆಂಡ್ಸ್. ಸ್ವಲ್ಪ ಬುಕ್ ನೋಡ್ಬೇಕು, ಕಾಣಿಸ್ತಾ ಇಲ್ಲ. ಓ ಮೈ ಗಾಡ್, ಅಯ್ಯಯ್ಯೋ ಮಸಿ ಆಗಿಲ್ಲ ಫ್ರೆಂಡ್ಸ್, ನೋಡ್ರಿ ಆಗ್ತಾ ಇಲ್ಲ. ಇನ್ ಸ್ವಲ್ಪ ಕೆಳಗೆ ಇಕ್ಬಿಡ್ತೀನಿ. ಆಗ್ತಾ ಇಲ್ಲ ಫ್ರೆಂಡ್ಸ್, ಇದು ಕೆಳಗಿಡ್ಬೇಕು ಅನ್ಸ್ತೈತೆ. ತುರ್ವಿದೆಯೇ ಇದ್ರಲ್ಲಿ ಇಕ್ತೀನಿ ಫ್ರೆಂಡ್ಸ್. ಈಗ ಒಂದ್ಸಲ ಓಪನ್ ಮಾಡಿ ನೋಡಿದೆ, ಕಾಟ್ಗೆ ಆಗ್ತಾ ಐತೆ ಫ್ರೆಂಡ್ಸ್, ಪ್ರಾಸೆಸ್ ನಡೀತೈತೆ. ಓಕೆ ಫ್ರೆಂಡ್ಸ್, ಈಗ ನಾನು ಮುದ್ದೆ ಸಾರು ಮಾಡ್ಬಿಡ್ತೀನಿ. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ನಲ್ಲ, ಖಾಲಿ ಆಗೋಯ್ತು. ತುಂಬ ಟೇಸ್ಟ್ ಆಗಿತ್ತು, ಶಿವ ಸಂಜೆನೂ ತಿಂತು. ಹಾಗಾಗಿ 1 ಟೈಮ್ ಮುದ್ದೆ ಬೇಕೇ ಬೇಕು. ನೆನ್ನೆನೂ ಮುದ್ದೆ ತಿಂದಿಲ್ಲ, ಇವತ್ತು ಮುದ್ದೆ ತಿಂದಿಲ್ಲ. ಹಾಗಾಗಿ ಸಾಂಬಾರ್ಗೆ ತಲೆನೋವು ಫ್ರೆಂಡ್ಸ್. ಏನು ಮಾಡೋದು ಅಂತ ಯೋಚನೆ ಮಾಡಿ ನನಗೆ ಫ್ರಿಜ್ಜಲ್ಲಿ ತಲೆ ಹಾಕಿದ್ಮೇಲೆ ಒಂದು ತರಕಾರಿ ಸಿಕ್ತು ಫ್ರೆಂಡ್ಸ್. ಇಲ್ಲಿ ಚಿಕ್ಕಡಿಕಾಯಿ, ನೆಲ್ಲವರೆಕಾಯಿ ಅಂತಾರೆ,
ಅವರೆಕಾಯಿ ಜೊತೆಗೆ ಸೇರಿದ ಒಂದು ಚಿಕ್ಕಡಿಕಾಯಿ ಫ್ರೆಂಡ್ಸ್ ಇದು ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಅವರೇ ಬೇಳೆ ಸಾರು ಮಾಡ್ತೀನಿ ಫ್ರೆಂಡ್ಸ್. ಸಿಂಪಲ್ ಆಗಿ ಬೇಗ ಆಗ್ತಿದೆ. 2000 years later. ನಾನು ಊಟ ಮಾಡಿದೆ ಫ್ರೆಂಡ್ಸ್. ತರಕಾರಿ ಸಾಂಬಾರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಅವರೇ ಬೇಳೆ ತೊಗರಿ ಬೇಳೆ ಎರಡು ಮಿಕ್ಸ್ ಹಾಕ್ಬಿಟ್ಟೆ. ಅಂದ್ರೆ ನಾನು ಹೇಳೋದೊಂದು ಮಾಡೋದೊಂದು ಫ್ರೆಂಡ್ಸ್. ಚಿಕ್ಕಡಿಕಾಯಿ ಆಲೂಗಡ್ಡೆ ಎರಡೇ ಹಾಕ್ಬಿಟ್ಟು ಮಾಡ್ತೀನಿ ಅಂದಲ್ಲ, ಅದ್ರ ಜೊತೆಗೆ ಗೋರೆಕಾಯಿನೂ ಕ್ಯಾರೆಟ್ನು ಹಾಕ್ಬಿಟ್ಟೆ. ಏನೇನೋ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನನ್ ಗಂಡನ್ ಬೇರೆ ಓವರ್ ಹೀಟ್ ಆಗ್ಬಿಟ್ಟೈತೆ. ಅದೊಂದು ಗಿಡ ಕಟ್ಟಿಂಗ್ಸ್ ಐತೆ ಫ್ರೆಂಡ್ಸ್. ಅದ್ರ ಹತ್ರ ನಿಂತ್ಕೊಂಡ್ರು ಕಣ್ಣು ಉರಿತೈತೆ. ಆದ ರೀತಿ ಡೇಂಜರ್ ಗಿಡ. ಅದು ಕಟ್ಟಿಂಗ್ಸ್ ಆಗ್ತಾವ್ರ ಇವಾಗ. ಅಂದ್ರೆ ಕಟ್ ಮಾಡಿ ಮಣ್ಣುಗ್ ಚುಚ್ಚೋದು ಆತರ. ಅದಕ್ಕೆ ನಾನು ನನ್ನ ಗಂಡನ್ಗೆ ಒಂದು ಉಪಯೋಗ ಮಾಡ್ತಾ ಇದ್ದೀನಿ. ಇದು ಬಾದಾಮ್ ಗೊಂದು ಬೆಳಗ್ಗೆ ನೆನ್ಸಿದೀನಿ ಫ್ರೆಂಡ್ಸ್. ಬೆಳಗ್ಗೆ ತಿನ್ಕೋತಿದ್ದೆ. ಇವಾಗ ಸಕ್ಕರೆ, ಸಬ್ಜಾ ಸೀಡು, ಏಲಕ್ಕೆಲ್ಲ ಜಜ್ಜಾಕಿ ನೀರಾಕಿ ನೆನ್ಸಿದೀನಿ. ಸಬ್ಜಾ ಸೀಡು ಒಂದ್ ಸ್ವಲ್ಪ ನೆಂದ ತಕ್ಷಣ ನಿಂಬೆಹಣ್ಣು ಇಟ್ಕೊಡ್ತೀನಿ ಫ್ರೆಂಡ್ಸ್. ಕುಡಿತೈತೆ. ಅದಕ್ಕೆ ಊಟ ಮಾಡ್ತೀರ ಅನ್ಕೊಂತೈತೆ. ಮತ್ತೆ ಮಧ್ಯಾಹ್ನ ಟೊಮೊಟೊ ಬತ್ತಿಂತು. ಸಂಜೆ ಬರೋ ಕೆಲಸದಿಂದ ಬಂದು ಟೊಮೊಟೊ ಬತ್ತಿಂತು. ಇದು ಜ್ಯೂಸ್ ಕೊಟ್ಬಿಟ್ಟು ಆಮೇಲೆ ಮುದ್ದೆ ಹಾಕ್ಕೊಡ್ತೀನಿ. ಈಗ ಈ ಲೈಟು ಕರೆಂಟ್ ಹೋದ್ರು ಆಫ್ ಆಗ್ತೈತಾ ಆನ್ ಆಗ್ತೈತೆ ಅಂತ ಚೆಕ್ ಮಾಡ್ಬೇಕು ಅಂದ್ಬಿಟ್ಟು ಆವಾಗಿಂದ ಹಿಡ್ಕೊಂಡಿದೆ. ನಾನು ಹೋಗಿ ಮೇನ್ ಸ್ವಿಚ್ ಆಫ್ ಮಾಡ್ತೀನಿ. ನೋಡು ಅಂತ. ಅದಕ್ಕೆ ಕಾಯ್ತಾ ಇದೀನಿ ಫ್ರೆಂಡ್ಸ್. ಮೇನ್ಸ್ ಎಲ್ಲ ಆಫ್ ಮಾಡಿದ್ರು. ಆನಲ್ಲಿ ಐತೆ ನೋಡಿ ಫ್ರೆಂಡ್ಸ್. ಅಡುಗೆ ಮನೆ ಲೈಟ್ ಡಮ್ಮರ್ ಆಯ್ತು ಹೋಯ್ತು. ಇದು ಆನಲ್ಲಿ ಐತೆ ಅಂದ್ರೆ ಅಷ್ಟು ಬ್ರೈಟ್ನೆಸ್ ಬರಲ್ಲ ಕರೆಂಟ್ ಇಲ್ಲ ಅಂದ್ರೆ. ಸಾಕಲ್ಲ ಫ್ರೆಂಡ್ಸ್. ಇಷ್ಟಾದ್ರೂ ಬಲ್ಬ್ ತಗೊಂಡಿದ್ದಕ್ಕೂ ಹೆಲ್ಪ್ ಆಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಐಡಿಯಾ ಕೊಟ್ಟಿದ್ಕೆ. ನೀವು ಐಡಿಯಾ ಕೊಟ್ಮೇಲೆ ಪೀಡಿಸ್ತಾ ಇದೆ ಶಿವಾಗೆ. ಕರೆಂಟ್ ಹೋದ್ರು ಲೈಟ್ ಆನ್ ಆಗ್ತೈತಂತೆ. ಆ ಬಲ್ಬ್ ತಗೋಬಾ ಅಂತ ಫೈನಲಿ ತಂತು. ಹೆಂಗೆ ಆನಲ್ಲಿ ಐತೆ. ಹೋಗ್ಲಿ ಮೇನ್ಸ್ ಆನ್ ಮಾಡ್ಬಿಟ್ಟು ಬರೋಕು. ಚಾರ್ಜ್ ಆಗ್ಬೇಕು. ಹೋಗಪ್ಪ. ಅದಿನ್ನು ಹೊಸ ಬಲ್ಪು ಬಿಲ್ಡಪ್ ರಾಜಾ. ಹುಚ್ಚಿಡಿತಿದೆ ಫ್ರೆಂಡ್ಸ್. ಕರೆಂಟ್ ಹೋಗ್ಬಿಟ್ರೆ ನಮ್ಮ ಮನೇಲಿ ಮಾತ್ರ. ತೋಟದ ಮನೆಯಲ್ಲ ಕತ್ಲೆ ಬಿಕೋ ಅನ್ಸ್ತಾರ್ತಿದೆ. ಈಗ ಆರಾಮ್ ಅನಿಸ್ತು. ನಿಂಬೆಹಣ್ಣು ಅರ್ಧ ಹೋಳು ಹಿಂಡ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ತಂಪಾಗ್ಬಿಡ್ಬೇಕು. ಹಂಗೆ ಮಳೆಗಾಲದಲ್ಲೂ ಹೀಟ್ ಅಂತಿದೆ ಪಾಪ. ತಗೊಳ್ಳಿ ಕುಡ್ದ್ಬಿಟ್ಟು ರಿಲ್ಯಾಕ್ಸ್ ಆಗ್ಬಿಟ್ಟು ಆಮೇಲೆ ಊಟ ತಿನ್ನು. ಕಣ್ ತೋರ್ಸು ಫಸ್ಟ್. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಸ್ವಲ್ಪ ರೆಡ್ ಆಗೈತೆ. ಹೀಟ್ ಆಗೈತೆ ಅಷ್ಟೇ. ಸರಿ ಹೋಗ್ತಿದ್ ಬಿಡು. ಈಗ ನಮ್ಮ ಕಾಟಿಗೆ ನೋಡುವ ಸಮಯ ಫ್ರೆಂಡ್ಸ್. ತಣ್ಣಗಾಗೈತೆ. ಓ ಶೆಟ್. ಒಂದ್ ಸ್ವಲ್ಪ ಸೈಡಿಗೆ ಬಂದ್ಬಿಟ್ಟಿದೆ. ಬಾದಾಮ್ ಪೂರ್ತಿ ಹುರ್ದೇ ಇಲ್ಲ ಫ್ರೆಂಡ್ಸ್. ಓ ಆಗೈತೆ ಫ್ರೆಂಡ್ಸ್. ಇಲ್ಲಿ ವರ್ಕ್ ಆಗ್ತಿದೆ. ಇಲ್ಲಿ ಫ್ರೆಂಡ್ಸ್ ಕಾಟಿಗೆ ಹೋಮ್ ಮೇಡ್ ಕಾಟಿಗೆ. ಫಸ್ಟ್ ಟೈಮ್ ಅಲ್ಲ ಸರಿಯಾಗಿ ಬಂದಿಲ್ಲ. ಅದಕ್ಕೆ ಇಷ್ಟು ಬಂದೈತೆ. ಗೊತ್ತಾಯ್ತು ಒಂದ್ ಸ್ವಲ್ಪ ಐಡಿಯಾ ಹೆಂಗ್ ಮಾಡ್ಬೇಕು ಅಂತ. ಇದಕ್ಕೆ ಹಾಕೋಬೇಕು ಒಂದು ಡ್ರಾಪ್ ಅಷ್ಟು ಕೊಕೊನೆಟ್ ಆಯಿಲ್. ಸಾಕು. ಒಂದು ಕಡ್ಡಿ ತಗೊಂಡು ಚೆನ್ನಾಗಿ ಕಲಸಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಡಾಸ್ಲರ್ದು ಖಾಲಿ ಆಗೈತಲ್ಲ, ಇದನ್ನ ಹಿಂಗ್ ಒರೆಸ್ಕೊಂಡು ಇದನ್ನ ಯೂಸ್ ಮಾಡ್ಕೋಬೋದು. ಡಾಸ್ಲರ್ಗೆ ತುಂಬ್ಕೋಬೋದು ನಾವ್ ಇದನ್ನ. ಭರತನಾಟ್ಯಂ ಸ್ಟೈಲ್ ಐಲೈನರ್ ಹಾಕೋತೀನಿ ನಾನೀಗ. ಹೆಂಗೈತಪ್ಪೆ? ಸೂಪರ್. ಇದು ಸೂಪರಾ? ಅದು ನಾನು ಫೇಸ್ಗೆ ಕ್ಯಾರೆಟ್ ಆಯಿಲ್ ಹಚ್ಕೋತೀನಲ್ಲ ಫ್ರೆಂಡ್ಸ್, ಅದು ಸ್ಪ್ರೆಡ್ ಆಗ್ತಾರದು. ಸ್ಕಿನ್ ಮಾಮೂಲಿ ಪೌಡ್ರು ಕ್ರೀಮ್ ಎಲ್ಲ ಹಚ್ಕೊಂಡ್ಮೇಲೆ ಹಚ್ಕೊಂಡ್ರೆ ಅದು ಇಷ್ಟು ಸ್ಪ್ರೆಡ್ ಆಗಲ್ಲ. ನಾನು ಆಯಿಲ್ ಹಚ್ಕೊಂಡಿದ್ದೀನಿ ಆಲ್ರೆಡಿ, ಅದಕ್ಕೆ. ಅದ್ರ ಕಲರ್ ಮಾತ್ರ ಸಿಕ್ಕಾಪಟ್ಟೆ ಡಾರ್ಕ್ ಆಗಿ ಬರ್ತಿದೆ ಫ್ರೆಂಡ್ಸ್. ಅದು ನನಗೆ ಫೇಸ್ಗೆ ಕ್ಯಾರೆಟ್ ಆಯಿಲ್ ಹಚ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಅದು ಹೀರ್ಕೋತಾ ಇಲ್ಲ ಸ್ಕಿನ್ನು. ಆಯಿಲ್ ಇರೋದ್ರಿಂದ ಇವಾಗ ಎಲ್ಲ ಸ್ಪ್ರೆಡ್ ಆಗ್ತೈತೆ. ಹಂಗಾಗಿ ಪರವಾಗಿಲ್ಲ ಫ್ರೆಂಡ್ಸ್, ವರ್ಕ್ ಆಗ್ತೈತೆ. ಇಲ್ಲಿ ಎಷ್ಟು ಡಾರ್ಕ್ ಆಗಿ ಬಂದೈತೆ, ನಂಗೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್.